ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸತತವಾಗಿ 3 ದಿನಗಳಿಂದ ಫೇಸ್ ಟು ಫೇಸ್ ವೀಡಿಯೋಸ್ಗಳನ್ನು ಮಾಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಅದನ್ನು ಬಿಡಬೇಡಿ. ಸಂಪೂರ್ಣವಾದ ನಿಮಗೆ ಮಿಡ್ ಟರ್ಮ್ ಎಕ್ಸಾಮಿನ ಹಿಡಿತಾನೆ ನಿಮ್ಮ ಕೈಗೆ ಸಿಗುತ್ತೆ. ಯಾವುದೇ ಕಾರಣಕ್ಕೂ ತಾವು ಗೊಂದಲದಲ್ಲಿ ಇರುವುದೇ ಇಲ್ಲ, ಏನು ಡೌಟ್ ಕೂಡ ಉಳಿಯುವುದಿಲ್ಲ. ಅಂತಹ ವೀಡಿಯೋಸ್ಗಳನ್ನು ಮಾಡಿ ನಿಮಗೆ ನೀಡುತ್ತಿರುವಂಥದ್ದು. ಈಗ ಪಾರ್ಟ್ ಎ ನಾವು ನೋಡೋದಾದರೆ, ಈ ಒಂದು ವಿಡಿಯೋದಲ್ಲಿ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರ ಅಂದರೆ ಪೊಲಿಟಿಕಲ್ ಸೈನ್ಸು ಕ್ವಶನ್ ಪೇಪರ್ ಮಾಡಲು ಒಂದು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಈ ಒಂದು ಕ್ವಶನ್ ಪೇಪರ್ ಬಹಳ ಹೆಲ್ಪ್ ಆಗುತ್ತೆ ಸರ್ ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮಿಗೆ. ಬನ್ನಿ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಜನರಲ್ ಎಲೆಕ್ಷನ್ ವಾಸ್ ಹೆಲ್ಡ್ ಇನ್ ದಿ ಇಯರ್ ಆಫ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 1951-52. ವಿಚ್ ಕೈಂಡ್ ಆಫ್ ಪಾರ್ಟಿ ಸಿಸ್ಟಮ್ ಈಸ್ ಇನ್ ಇಂಡಿಯಾ ಅಂತ ಇದೆ. ಕ್ವಶನ್ ನಂಬರ್ 2ಕ್ಕೆ ಸರಿಯಾದ ಉತ್ತರ ಬಂದು ಮಲ್ಟಿ ಪಾರ್ಟಿ ಸಿಸ್ಟಮ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಕ್ವಶನ್ ನಂಬರ್ 3, ಮೈ ಡಿಯರ್ ಚಿಲ್ಡ್ರನ್, ಕನ್ಸಿಡರ್ ದಿ ಪಿಕ್ಚರ್ ಬಿಲೋ ಆ್ಯಂಡ್ ಆನ್ಸರ್ ದಿ ಕರೆಕ್ಟ್ ಅಂತ ಇದೆ. 3ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಬೋತ್ ಆರ್ ಟ್ರೂ. ಇದು UPSC ಸಿಂಬಲ್ಲು, ಆ ಕಡೆದು ಕಮಿಷನ್ ಆಗುತ್ತೆ. ಈ 4ನೆಯ ಪ್ರಶ್ನೆ, ಹೆಡ್ ಆಫ್ ದಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟರ್ ಯಾರು ಅಂತ ಕೇಳಿದ್ದಾರೆ. ಇದಕ್ಕೂ ಕೂಡ ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ. ಡೆಪ್ಟಿ ಕಮಿಷನರ್ ಇಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್. ಕ್ವಶನ್ ನಂಬರ್ 5, ಸಾಲುಮರದ ತಿಮ್ಮಕ್ಕ ವಾಸ್ ಬಾರ್ನ್ ಇನ್ ಡ್ಯಾಶ್ ಅಂತ ಇದೆ. ಹೌದಲ್ವಾ? ಇದು ಮಾಗಡಿ ಆಫ್ ರಾಮನಗರ ಇರಬೇಕು ಅನಿಸುತ್ತೆ. ಆಯಿತಾ, ಸ್ವಲ್ಪ ಇದನ್ನು ಐ ಫಾರ್ಗಾಟ್ ಮ್ಯಾನ್. ಆಯಿತಾ, ಬೇಜಾರಾಗಬೇಡಿ. ಎ ಅಥವಾ ಸಿನಲ್ಲೇ ಆನ್ಸರ್ ಇರುವಂಥದ್ದು. ಧನ್ಯವಾದಗಳು. ದಯವಿಟ್ಟು ಕಮೆಂಟ್ ಮುಖಾಂತರ ನೀವೇ ನನಗೆ ತಿಳಿಸಿ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಬೈ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ. ಆಯಿತಾ, 5 ಅಂಕದ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಲ್ಲೂ ತಾವುಗಳು ನೋಡಬಹುದಾಗಿದೆ. 6ನೆಯ ಪ್ರಶ್ನೆ, ಡ್ಯಾಶ್ ಈಸ್ ಅ ಪ್ರೆಸಿಡೆಂಟ್ ಆಫ್ ಬೌಂಡ್ರಿ ಕಮಿಷನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನನ್ನ ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ ಆಪ್ಷನ್ 1950 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕಮ್ ಇನ್ ಟು ದ ಫೋರ್ಸ್ ಆನ್ ಡ್ಯಾಶ್ ಅಂತ ಇದೆ. 26ನೇ ಜನವರಿ 1950. 26th ಏನಂತೀರ ತಾವುಗಳು, ಹೌದಲ್ವಾ? ಅದು ಸರಿಯಾದ ಉತ್ತರ ಆಗಿರುತ್ತೆ. ಹಾಗಿದ್ರೆ ಇದಕ್ಕೇನಿದೆ ಉತ್ತರ? ಕ್ವಶನ್ ನಂಬರ್ 1, ಡ್ಯಾಶ್ ಇದೆ ಪ್ರೆಸಿಡೆಂಟ್ ಆಫ್ ಬೌಂಡ್ರಿ ಕಮಿಷನ್. ಅದನ್ನು ಸ್ವಲ್ಪ ತಾವುಗಳು ಕಮೆಂಟ್ ಮುಖಾಂತರ ತಿಳಿಸಿ. ಯಾಕಂದರೆ 1950 ಒಂದೇ ಆಪ್ಷನ್ ಇರುವಂಥದ್ದು. ಈಗ ಯಾವುದು ದಿ ಕಾನ್ಸೆಪ್ಟ್ ಆಫ್ ಅಕ್ಷರ ಕ್ರಾಂತಿ 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಭಾಳ ಕಷ್ಟ ಇದೆ ಕಣ್ರಪ್ಪ. ಆಯಿತಾ, ಎನಿಹೋ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಪ್ರೀತಿ ಸಹಕಾರ ಸದಾ ಹೀಗಿರಲಿ. ಈ ಒಂದು ಕ್ವಶನ್ ಪೇಪರನ್ನು ನೋಡ್ಕೊಳ್ಳಿ. ಯಾಕಂದರೆ ರಾಂಗ್ ಆನ್ಸರ್ ಕೊಟ್ಟರೆ ನಾಳೆ ನಿಮಗೆ ಎಕ್ಸಾಮಿಗೆ ತೊಂದರೆ ಆಗುತ್ತೆ. ಹಾಗಾಗಿ ತಾವುಗಳೇ ನೋಡ್ಕೊಂಡ್ರೆ ಭಾಳ ಒಳ್ಳೆಯದು. ಯಾಕಂದರೆ ಎಲ್ಲದೂ ಕೂಡ ಇಸ್ವಿ ಇದೆ. ಐ ಫಾರ್ಗಾಟ್. ಓಕೆ, ಮ್ಯಾಚ್ ದ ಫಾಲೋಯಿಂಗ್ ಕೂಡ ತಾವುಗಳು ನೋಡ್ಕೋಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ಇಂಗ್ಲೀಷ್ ಎಕ್ಸಾಮಿಗೆ ಬೇಕಾಗಿರುವಂಥ ಸಂಪೂರ್ಣವಾದ ಮೆಟೀರಿಯಲನ್ನು ಅಪ್ಲೋಡನ್ನು ಮಾಡಿಕೊಡ್ತೇನೆ ಸರ್, ಚಿಂತೆ ಮಾಡಬೇಡಿ. ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇರೆ ಜಿಲ್ಲೆಯ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸು ಏನು ರೆಡಿ ಮಾಡಿದ್ದಾರೆ ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ. ಒಂದು 3ರಿಂದ 4 ಪ್ರಶ್ನೆ ಪತ್ರಿಕೆಗಳು ನೋಡಿಕೊಂಡ್ರೆ ಸಾಕು, ನೀವು ಫುಲ್ ಪರ್ಫೆಕ್ಟ್ ಆಗೇ ಬಿಡ್ತೀರಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ನಾನು ಹೇಳಿದ್ನಲ್ವ, ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆಲ್ಲರಿಗೂ ಕೂಡ ಈಗಾಗಲೇ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಎಕನಾಮಿಕ್ಸ್ ಆಗಿದೆ, ಹಿಸ್ಟ್ರಿ ಕೂಡ ಆಗಿದೆ, ಪ್ರಥಮ PUCಗೂ ಆಗಿದೆ, ಹಾಗೂ ಸ್ಟ್ಯಾಟ್ಸ್ ಕೂಡ ಆಗಿದೆ ಸರ್. ಆಯಿತಾ, ಅದಕ್ಕೆ ಈಗ ಮುಂದಿನ ತಯಾರಿ ನಮ್ಮದು ಸೋಷಿಯಾಲಜಿ ಕಡೆಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಬಳಿ ಪ್ರಶ್ನೆ ಪತ್ರಿಕೆಗಳು ಇದ್ದರೆ ನಮಗೆ ಕಮೆಂಟ್ ಮುಖಾಂತರ ನಮ್ಮ ಒಂದು ಮೇಲ್ ID ಇದೇ ಆಗಿರುತ್ತೆ, ಇದಕ್ಕೆ ಕಳುಹಿಸಿ ಕೊಡಿ ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು. ಧನ್ಯವಾದಗಳು.